ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಪಾಲಕ್ ಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಒಂದು ಚಿಕ್ಕ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬೌಲು ತೊಗರಿಬೇಳೆ, ಮತ್ತು ಒಂದು ದೊಡ್ಡದು ನೀರುಳ್ಳಿ, 2 ಚಿಕ್ಕ ಟೊಮೆಟೊ, ಒಂದು 5-6 ಹೆಸರು ಬೆಳ್ಳುಳ್ಳಿ, ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಚಿಕ್ಕದೊಂದು ಕ್ಯಾರೆಟು, ಒಂದು 6-7 ಬೀನ್ಸು, ಮತ್ತು ಸ್ವಲ್ಪ ಹಸಿ ತೆಂಗಿನ ತುರಿ, ಮತ್ತು ಇಲ್ಲಿ ಒಂದು ನಿಂಬೆಹಣ್ಣು, ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ಒಂಚೂರು ನೀರುಳ್ಳಿ, ಒಂಚೂರು ಟೊಮೆಟೊ, ಸ್ವಲ್ಪ ಕರಿಬೇವು. ಸೊ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಓಕೆ, ನಾನಿಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಬೇಳೆ ತೊಳ್ಕೊಂಬರೋಣ. ಬೇಳೆ ವಾಶ್ ಮಾಡ್ಕೊಂಬರ್ತೀನಿ. ಓಕೆ ಫ್ರೆಂಡ್ಸ್, ಬೇಳೆ ತೊಳ್ಕೊಂಡು ಬಂದೆ ಕುಕ್ಕರಲ್ಲಿ. ಸೊ ಈಗ ಸ್ಟವ್ನ ಆನ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ನಿಮಗೆ ಅಳತೆಯಲ್ಲಿ ನೀರು ಹಾಕೋದಾದರೆ ನಾನು ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದೆ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ಬೇಳೆ ತೊಗೊಂಡಿದ್ದೆ ಅಲ್ವಾ, ಇದರ ಒಂದು 6 ಇಡೀ ನೀರು ಹಾಕ್ತೀನಿ. ನೀರು ನೋಡ್ಕೊಂಡು ಹಾಕಿ, ಅಂದರೆ ಮೆಜರ್ಮೆಂಟ್ ನಿಮಗೆ ಎಷ್ಟು ನಿಮ್ಮ ಮನೆಗೆ ನೋಡಿಕೊಂಡು, ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು 4-5 ಮೆಂಬರ್ಸ್ಗಾಗುತ್ತೆ ಈ ಸಾಂಬಾರು. ಓಕೆ, ಒಂದು 5-6 ಬೌಲು ನೀರು ಹಾಕಿದ್ದೀನಿ. ಮತ್ತು ಇಲ್ಲಿ ಖಾರ ನೋಡ್ಕೊಂಡು ಹಾಕ್ಬೇಡಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಖಾರ ಇತ್ತು ಅಂದರೆ ಕಡಿಮೆ ಹಾಕಿ. ಇದಷ್ಟು ಖಾರ ಇಲ್ಲ, ಒಂದು 5-4 ಹಾಕಿದ್ದೀನಿ. ಯಾಕೆಂದರೆ ಒಂಚೂರು ಖಾರದ ಪುಡಿ ಹಾಕಲಿಕ್ಕಿದೆ. ಹಾಗಾಗಿ ಒಂದು 5-6 ಹೆಸರು ಬೆಳ್ಳುಳ್ಳಿ, ಮತ್ತು ಒಂದು ಚಿಕ್ಕದೊಂದು ಕ್ಯಾರೆಟು, ಮತ್ತು ಒಂದು 5-6 ಬೀನ್ಸ್ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ, ಮತ್ತು 2 ಚಿಕ್ಕದು ಟೊಮೆಟೊ, ಮತ್ತು ಒಂದು ದೊಡ್ಡದು ಈರುಳ್ಳಿ. ಓಕೆ, ಮತ್ತು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಹಸಿಕಾಯಿ. ಓಕೆ ಫ್ರೆಂಡ್ಸ್, ಈ ಥರ ಹಾಕಿದ್ದೀನಿ. ಇದಕ್ಕೀಗ ನಾನು ಓಕೆ ಫ್ರೆಂಡ್ಸ್, ತೊಳೆದಿಟ್ಕೊಂಡಿದ್ದೆ ಅಲ್ವಾ ಪಾಲಕ್ ಸೊಪ್ಪು, ಇಲ್ಲಿ ಬರೀ ಪಾಲಕ್ ಸೊಪ್ಪು ಮಾತ್ರ ಹಾಕ್ತಾಯಿದ್ದೀನಿ ನಾನು. ಸೊ ಏನೇನು ಹಾಕ್ತೆ ಅಂದರೆ ತೊಗರಿಬೇಳೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ನೀರುಳ್ಳಿ, ಟೊಮೆಟೊ, ಹಸಿ ತೆಂಗಿನ ತುರಿ, ಮತ್ತು ಒಂದು 5-6 ಹೆಸರು ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಇದಕ್ಕೆ ಈಗ ನಾನು ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಓಕೆ, ಇದಕ್ಕೆ ಈಗ ನಾನು ಇದರ ಮೇಲೇ ಸ್ವಲ್ಪ ಅರಿಶಿನ ಹಾಕ್ತೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಹಸಿಮೆಣ್ಸಿನ್ಕಾಯಿ ಹಾಕಿದ ಕಾರಣ ಖಾರದ ಪುಡಿ ನೋಡ್ಕೊಂಡು ಹಾಕಿ. ಸೊ ಇದು ಮನೇಲಿ ಮಾಡಿರೋ ಖಾರದ ಪುಡಿ ಅಷ್ಟು ಖಾರ ಇಲ್ಲ. ಸೊ ನಾನು ಹಾಗಾಗಿ ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ನಾನೆಲ್ಲ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ಉಪ್ಪು ಕಡಿಮೆ ಆಯಿತು ಅಂದರೆ ಬೇಕಾದ್ರೆ ಹಾಕೋಬೋದು. ಉಪ್ಪು ಜಾಸ್ತಿ ಆಯಿತು ಅಂದರೆ ಇದಾಗುತ್ತೆ, ಉಪ್ಪಾಗ್ಬಿಡುತ್ತೆ. ಇದಕ್ಕೆ ಚೂರು ಆಯಿಲ್ ಹಾಕೋಣ, ಏಕೆಂದರೆ ಬೇಳೆ ಸೊಪ್ಪೆಲ್ಲ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಚೂರಷ್ಟೇ. ಓಕೆ ಫ್ರೆಂಡ್ಸ್, ಇದು ಇದೇ ಥರ ಇರಲಿ. ಇದನ್ನೇನು ಕೈ ಹಾಕಬೇಡಿ. ಇದನ್ನು ಹೀಗೇ ಬೇಯಿಸ್ಕೊಂಡು ಬರೋಣ. ಇಷ್ಟು ಅಂದರೆ ಒಂದು 2 ವಿಷಲ್ ಕೊಟ್ಟರೆ ಸಾಕು. 2 ಇಲ್ಲಾಂದರೆ 3 ವಿಷಲ್. ಓಕೆ, ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ಥರ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾನೀಗ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ 1 ಸ್ಪೂನು ಸಾಂಬಾರು ಪುಡಿ, 1.5 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಸಾರಿನ ಸ್ಪೂನಲ್ಲೇ ಈ ಥರ ಮ್ಯಾಶ್ ಮಾಡ್ಕೊತೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಥರ ನೋಡಿ, ಈ ಥರ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಈ
ಥರ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ನಾನು ಆವಾಗಲೇ. ಸೊ ನಿಮಗೆ ಹುಣಸೆ ಹಣ್ಣು ತೋರಿಸಿದ್ದೆ ಅಲ್ವಾ, ಒಂದು ನಿಂಬೆಹಣ್ಣು ಗಾತ್ರದ್ದು ನೆಂದಿದೆ. ಸೊ ಅದ್ರ ಹುಳಿನ ಇವಾಗಲೇ ಅದಕ್ಕೆ ಹಿಂಡ್ಕೊಳ್ಳೋಣ. ಓಕೆ, ಚೆನ್ನಾಗಿ ಸ್ವಲ್ಪ ಹಿಂಡ್ಕೊಬಿಟ್ಟು ಓಕೆ ಫ್ರೆಂಡ್ಸ್, ಇಲ್ಲಿ ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಸಾಕು, ಸಾಂಬಾರಿಗೆಲ್ಲ ಆಯಿಲ್ ಜಾಸ್ತಿ ಬೇಡ. ಸ್ವಲ್ಪ ಸಾಸಿವೆ, ಚೂರು ಜೀರಿಗೆ, ಚಿಟಿಕೆಯಷ್ಟು ಇಂಗು. ಚಟಪಟ ಅಂತ ಮೇಲೆ ಆಗಲೇ ನೀರುಳ್ಳಿ, ಕರಿಬೇವು, ಒಂಚೂರು ಟೊಮೆಟೊ ಇತ್ತಲ್ವ, ಅದನ್ನು ಇದಕ್ಕೆ ಹಾಕ್ತೀನಿ. ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಹಿಂಗೆ ಹಾಕಿರೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂಚೂರು ಸಾಂಬಾರಿಗೆ ಹಿಂಗೆ ಹಾಕ್ತೀವಿ, ಯಾಕೆಂದರೆ ನೆಗಡಿ, ಶೀತ ಸ್ವಲ್ಪ ಇದು ಅವಾಯ್ಡ್ ಆಗುತ್ತೆ. ಹಿಂಗೂ ತುಂಬಾ ಒಳ್ಳೆಯದು. ಅದು ಈಟು ಚೂರು ನೋಡಿ ಸಾಂಬಾರಿಗೆ ಹಾಕಿ. ಓಕೆ, ಇದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅಲ್ವ, ಇದನ್ನು ಇದಕ್ಕೆ ಹಾಕೋಣ. ಪಾತ್ರೆಗೆ ಹಾಕ್ತೀನಿ. ಸೊ ನಿಮಗೆ ಯಾವ ರೀತಿ ಸಾಂಬಾರು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ. ಇದು ಈ ಥರ ಇದ್ದರೆ ಅನ್ನಕ್ಕೆಲ್ಲ ಸರಿ ಹೋಗುತ್ತೆ, ಅನ್ನಕ್ಕೂ ಸರಿ ಹೋಗುತ್ತೆ, ಮುದ್ದೆಗೂ ಸರಿ ಹೋಗುತ್ತೆ, ಮತ್ತು ಚಪಾತಿಗೂ ಸರಿ ಹೋಗುತ್ತೆ. ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಥರ ಸಾಂಬಾರು ತೆಳಗಿದ್ರೆ ಚಂದನ, ಸ್ವಲ್ಪ ಮಂದ ಇದ್ರೆ ಚಂದನ, ಈ ಹದದಲ್ಲಿದ್ದರೆ ಸಾಕು ಅನಿಸುತ್ತೆ ಸಾಂಬಾರು. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಇದೊಂದು 4-5 ಮೆಂಬರ್ಸು ಆರಾಮ ಮುದ್ದೆ ಅನ್ನ ಸಾಂಬಾರು ಊಟ ಮಾಡ್ಬೋದು. ಇರುತ್ತೆ, ಚೆನ್ನಾಗಿ ಕುದಿ ಬರಲಿ. ಓಕೆ ಫ್ರೆಂಡ್ಸ್, ಇದು ಕುದಿ ಬರ್ತಾಯಿದೆ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಬೇಕಾದರೆ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಪಾಲಕ್ ಸಾಂಬಾರು ರೆಡಿ ಆಯಿತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಬೇಕು. ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಸೊಪ್ಪು ಸಾಂಬಾರು ರೆಡಿ ಆಯಿತು. ಸೊ ನಾನು ಇಲ್ಲಿ ಅನ್ನದ ಜೊತೆಗೆ ತೊಗೊಂಡಿದ್ದೆ. ಇದು ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ಸೊ ನಾನೆಲ್ಲ ಹಪ್ಪಳ, ಉಪ್ಪಿನಕಾಯಿ ಮತ್ತು ರೈಸ್ ಮಾಡಿದ್ದೀನಿ. ಸೊ ನೀವು ಈ ಸಾಂಬಾರನ್ನ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ಮೀಟ್ ಮಾಡ್ತೀನಿ. ಬಾಯ್.